ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಪ್ರತಿಯೊಬ್ಬರಿಗೂ ಮೀಟರ್ ಬಿಲ್ಲ ಬರ್ತದೆ. ಮೀಟರ್ನೊಳಗೆ ಏನಾರ ಹೆಚ್ಚು ಕಡಿಮೆ ಇರ್ತಂದರೆ ನಾವು ಯಾರು ನಮ್ಗೆ ಗಮನಿಸ್ತಂದ್ರೆ ನಮ್ಮ ಇಂಜಿನಿಯರ್ಗೆ ಹೇಳಿಸಿ ಚೆಕ್ ಮಾಡಿಸ್ತೇವೆ. ಜನರಲ್ ಒಂದು ತಡೆಯಪ್ಪ ಹೇಳ್ತೇನೆ ನಾನು ಮಾತಾಡಿದ್ದು ಹೇಳಿ ನಿಮ್ದ ಚೀಟಿ ನಂದಲ್ಲ. ನಾವು ಮೀಟರ್ ಪ್ರಾಬ್ಲಮ್ ಏನೋ ಸಮಸ್ಯೆ ಇತ್ತಂದರೆ ನಮ್ಮ ಇಂಜಿನಿಯರ್ ಇರ್ತಾರೆ, ಪರಿಶೀಲನೆ ಮಾಡಿ ಮೀಟರ್ದು ಏನೋ ಪ್ರಾಬ್ಲಮ್ ಇತ್ತಂದ್ರೆ ಅದು ಚೇಂಜಸ್ ಮಾಡಬೇಕು. ಹಾಗಾಗಿ ನೀರುಗಳನ್ನ ಮಿತವಾಗಿ ಬಳಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಮ್ಮ ಕಡೆದು ಅಲ್ಲ. ನೀವು ಹೆಚ್ಚು ಬರ್ತಂತಂದ್ರೆ ನೀವು ಯಾರಿಗೆ ಹೆಚ್ಚು ಬರ್ತಂತ ನಮ್ಮ ಮಾಹಿತಿ ಕೊಟ್ಟಂದರೆ ಸ್ವತಃ ನಮ್ಮ ಇಂಜಿನಿಯರ್ ಕಳಿಸಿ ಚೆಕ್ ಮಾಡಿಸಿ ಕೊಡ್ತೇವೆ. ಇದು ಒಂದು. ಎರಡನೇದು ಕಸದ ಟ್ಯಾಂಕರು ಏನಿತ್ತು ಫಿಕ್ಸ್ ಇರ್ತದೆ, ಅದು ಯಾವುದೇ ರೀತಿ ಹೆಚ್ಚಿಗೆ ಮಾಡೋಕ್ಕೆ ಅವಕಾಶ ಇಲ್ಲ. ಮಾಡಿದ್ರು ಸಹಿತ ಏನು ನಿಮ್ಗೆ ಗಮನಕ್ಕಿತ್ತಂದ್ರೆ ನಾನು ಕೊಟ್ಟರೆ ನಿಮಗೆ ಚೆಕ್ ಮಾಡಿಸಿ ಮಾಹಿತಿ ಕೊಡ್ತೇನೆ. ಮುಕ್ತಿಧಾಮ ಸುಧಾರಣೆ ಈಗ ಎಲ್ಲರಿಗೆ ಹಾಕೊಳಕ್ ಆಗ್ಬೇಕು, ಕೊಡಬಲ್ಲ ಇರ್ತಾರೆ. ಒಮ್ಮೆ ಸುಧಾರಣೆಗಳಾಗೈತಿ, ಈಗ ಮಾತ್ರ ಚಾರ್ಜ್ ಮಾಡಿದ್ರೆ ಅದನ್ನ ಏನ್ ಮಾಡ್ಬೇಕು ಸರ್? ಅವನ್ನ ಸರ್ ಒಂದು ಡ್ಯಾಮೇಜ್ ಏನಾರು ಮಾಡಿದ್ರೆ ಸ್ವತಃ ಅವ್ರ ಮಾಲೀಕ ಅದು ಏನಾರ ಆಟೋಮೆಟಿಕ್ ಅದಕ್ಕೆ ಕೆಟ್ಟಿತ್ತಪ್ಪ ಅಂದರೆ ಏನಾರ ಮೀಟರ್ ರನ್ ಆಗ್ತಿದ್ದಿಲ್ಲ ಅಂದರೆ ನಮ್ಮ ಇಂಜಿನಿಯರ್ ಚೆಕ್ ಮಾಡಿ ರಿಪೋರ್ಟ್ ಕೊಡ್ತಾರೆ, ನಾವು ಮುನ್ಸಿಪಾಲ್ಟಿಯಿಂದ ಮಾಡ್ತೀವಿ. ಮೀಟರ್ನೊಳಗೆ ಏನಾದ್ರು ತೊಂದರೆ ಇದ್ರೆ ಮುನ್ಸಿಪಾಲ್ಟಿ, ಆದ್ರೆ ನಮ್ಮ ಮುನ್ಸಿಪಾಲ್ಟಿ ಜವಾಬ್ದಾರಿ. ಅದನ್ನ ಏನಾರ ಡ್ಯಾಮೇಜ್ ಆಗೋ ಮಾಡಿದ್ರೆ ಅವ್ರ ಜವಾಬ್ದಾರಿ. ನಾವು ಸೌದೆ ಬರುತ್ತೆ ಸರ್, ಎಲ್ಲ ನಮ್ಮೂರು ಎಲ್ಲ ವಾರ್ಡ್ನಾಗ ಬೆಳಿಗ್ಗೆ ಎಷ್ಟು ಪಾಠ ಆಗೈತೆ ಎಲ್ಲ ಆಗೈತೆ. 2000 ಆಗೈತೆಲ್ಲ ಓದಿ ಸರ್, ನಾವು ಮಾಡ್ತಿದ್ದೆಲ್ಲ ಓದಿವ್ರಿ. ಬುದ್ಧಿ ಪ್ರಕಾರ ಎಲ್ಲ ವಾರ್ಡ್ನಾಗ ಕುಂತ್ಕೊಂಡು ಮಿಡಲ್ ಚಾರ್ಜ್ ಇರ್ಬೇಕು ಸರ್. ಸಮಸ್ಯೆಗಳು ಇಲ್ಲ ಅಂತ ನಾವು ಹೇಳಲ್ಲ. ಸಮಸ್ಯೆಗಳನ್ನ ನಾವು ಗಮನಕ್ಕೆ ತಂದ್ರೆ ನಮ್ಮ ಇಂಜಿನಿಯರ್ ಸೆಕ್ಷನ್ ಕಳಿಸಿ ಚೆಕ್ ಮಾಡಿಸಿ ಏನೈತೆ ಸರಿ ಮಾಡಿಸೋ ಅಂತ ಮಾಡ್ತೇವೆ. ನೀವು ಜನರಲ್ ಆಗಿ ಹೇಳಿದ್ರಂದ್ರೆ ಏನೂ ಕೆಲಸ ಆಗಲ್ಲ. ನೀವು ಏನು ಸ್ಪೆಸಿಫಿಕ್ ಆಗಿ ತೊಗೊಂಡ್ಬಿಡ್ರಿ, ನಾವು ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ಆಮೇಲೆ ನೀವು ಹೇಳಿ. 15 ತಿಂಗಳು AC ಅಂತ ಮಾಡಿರಿ ಒಪ್ಪೋದು ಸರ್. ನಾವು ಮೆಂಬರ್ಗಳು ಯಾರು ಮಾಡಿದ್ರೆ ಒಂದಿಲ್ಲ ಸರ್. ದಯವಿಟ್ಟು ಹೇಳ್ತೀವಿ, ಸಾರ್ವಜನಿಕ ಸಮಸ್ಯೆ ಭಾಳ ಐತಿ. ಒಂದು ಗಣ್ಣಿ ಒಂದು ಕೆಲಸ ನಾವು ಮಾಡಕ್ಕೆ ಹೋಗ್ಬೇಡ ಅಂತ ನಮ್ಮ ಸಾರ್ವಜನಿಕರು ನಾವು ಎಲ್ಲ ಹೇಳತ್ತವರು. ಅದನ್ನ ನಿಮಗೆ ನಾವು ಹೇಳತ್ತೀವಿ, ದಯವಿಟ್ಟು ಮಿನಿಮಮ್ ಚಾರ್ಜ್ ಮಾಡ್ರಿ ಅಧ್ಯಕ್ಷರ. ಎಲ್ಲ 27 ವಾರ್ಡ್ ಮೆಂಬರು 32 ಸದಸ್ಯರು ಅದಾರೆ. ಎಲ್ಲರೂ ಅನುಮತಿ ಕೇಳ್ರಿ, ಮಾಡ್ರಿ. ಏಕ ನಿರ್ಧಾರ ಮಾಡಕ್ಕೆ ಹೋಗ್ಬೇಡ್ರಿ ಅಧ್ಯಕ್ಷರ. ಅವರು ಸರ್ಕಾರ ಆದೇಶ ಒಪ್ಪುತ್ತೀವಿ, ಕಾನೂನು ಪ್ರಕಾರ ಹೋಗ್ರಿ. ಕಾನೂನು ಪ್ರಕಾರ ಎಲ್ಲ ವಾರ್ಡ್ನಾಗ ಬಿಟ್ಟು ಅಧ್ಯಕ್ಷರ. ನಾವು ಒಂದಿನ ನೀವು ನಿಮ್ಮ ವಾರ್ಡ್ನಾಗ ಒಂದಿನ ಬಿಟ್ಟು ಒಂದಿನ ನೀರು ಕುಡಿತೀವಿ. ನಾವು ಒಂದಿನ ಬಿಟ್ಟು ಒಂದು ನೀರು ಕುಡಿತೇವೆ ಬಾಗಿನಾರ್ನಾಗ. ಅಲ್ಲಿ ಯಾಕೆ ಬಿಟ್ರಿಲ್ಲ, ಇಲ್ಲಿ ಯಾಕೆ ಬಿಟ್ಟಿರ್ತಾವ ಜಯನಗರ, ಅಲ್ಲಿ ಯಾಕೆ ಬಿಟ್ರಿಲ್ಲ? ಈಗ ಪ್ರತಿ ತಿಂಗಳು ಬರ್ತೈತಿ ಬಲ್ಲಿ ತುಂಬಾ ಅದೇನಾಗೈತಿ ಎಷ್ಟು ಈಗ ಪ್ರತಿ ತಿಂಗಳು 80 ಮಗ 500 600 ಜಾಸ್ತಿ ಎಷ್ಟು ಬಿಲ್ ಬಂದ್ರೆ ಹೆಂಗೆ ತುಂಬೇಕು ಸರ್? ಆ ಪ್ರಕಾರ ಬಂತಂದ್ರೆ ಭಾಳ ಏಜ್ ಬರ್ತದೆ ಸರ್, ಏನ್ ಚೂಸ್ ಮಾಡ್ತಾರೆ ಸರ್ ಇವ್ರ. ಅದೇ ನೀವೇನ್ ಮಾಡ್ರಿ, ಮೊದಲು ಪ್ರತಿಯೊಂದು ಎಷ್ಟು ಕಲೆಕ್ಷನ್ ಅದಾವ ಎಲ್ಲರೂ ಚೆಕ್ ಮಾಡಿ ಅಂತ 2 ವರ್ಷ ಸರ್ ನೀವು ಬಂದಾಗ ಹೇಳಿರ್ತಲ್ಲ. ಮೊದಲು ಪ್ರತಿ ಅದನ್ನೆಲ್ಲ ನಮ್ಮ ವಾಟರ್ ಮ್ಯಾನ್ ಕಡೆಯಿಂದ ಅಡ್ಡಾಡ್ಸ್ರಿ. ಎಲ್ಲಿ ಕಲೆಕ್ಷನ್ ಅದಾವು ಅವನ್ನೆಲ್ಲ ಬರ್ಕೊ ಅಂತ ಹೇಳಿ ಲಿಸ್ಟ್ ಮಾಡಕ್ ಹೇಳಿ ಸರ್. ಎಷ್ಟು ಕಲೆಕ್ಷನ್ ಅದಾವ ಮೊದಲು ಲಿಸ್ಟ್ ಮಾಡಿ ಪ್ರತಿಯೊಂದಕ್ಕೂ ಮೀಟರ್ ಕೂಡಿಸ್ರಿ. ಮೀಟರ್ ಕೂಡಿಸಿದ ಮೇಲೆ ನೀವು ಮೀಟರ್ ಚಾರ್ಜ್ ಚಾಲು ಮಾಡ್ರಿ. ಅಲ್ಲಿ ಮಟ್ಟ ಮಿನಿಮಮ್ ಏನಿಲ್ಲ ಅದು ಒಂದೇ ಕೊಡುದು ಮಾಡ್ರಿ. ಯಾಕಂದ್ರೆ ಎಲ್ಲರೂ ಮೀಟರ್ ಕಲೆಕ್ಷನ್ ಇಲ್ಲ ಸರ್. ಮೀಟರ್ ಕಲೆಕ್ಷನ್ ಇಲ್ದವರು ಜಾಸ್ತಿ ತುಂಬುದು, ಇದ್ದವರು ಜಾಸ್ತಿ ತುಂಬುದು, ಆ ತರ ಬ್ಯಾಡ್ರಿ. ಸಿಕ್ಕಾಪಟ್ಟಿ ಬಿಲ್ ಬರಾಕಲ್ಲ ಸರ್, ಎಲ್ಲಾರು ಕಂಪ್ಲೀಟ್ ಐತೆ. ಹೌದೌದ್ರಿ, ದೊಡ್ಡ ಮನೆಗೆ ಯಾರು ಹೋಗುದಿಲ್ಲ ಅವ್ರು ಏನ್ ಮಾಡಿ ಅವ್ರು ನಮ್ಮಂತಾರ
ಹೋಸಲ ಮೀಟಿಂಗ್ನಾಗ ಇದ್ರ ಬಗ್ಗೆ ಮಾತಾಡಿದ್ವಿ. ಒಳ್ಳ ಮಳ್ಳೆ ಚರ್ಚೆ ಬೇಡ ನಮಗೇನು ಒಂದೇ ನನ್ನ ವಾರ್ಡ್ನಾಗ ಈಗ 2017-18 ನಿಲ್ಸಾರ ಗಟ್ರುಗಳು ಗಟ್ರು ಬಿಡೋಕದಾವ ಎಲ್ಲ ಜಂಗ ಎಲ್ಲ ನೀರು ಗಟ್ರು ಹೋಗೈತಿ ಅವ್ರ ಮನೆ ನೀರು ಹೋಗ್ತು ಅವ್ರಿಗೆ ಮೀಟ್ರ್ ಜಾಸ್ತಿ ಬರತ್ತ ಸರ್. ದಯವಿಟ್ಟು ನಿಮ್ಮ ಸರ್ಕಾರ ಆದೇಶದಿಂದ ನೀವು ರೂಲ್ಸ್ ಫಾಲೋ ಮಾಡ್ರು ಒಪ್ಕೋತೀವಿ. ಇಡೀ ರಾಮದುರ್ಗ ನಗರನಾಗ ಸರಿಯಾಗಿಲ್ಲ, ಎಲ್ಲ ಕಡೆ ಮೀಟ್ರ್ ಇಲ್ಲ, ಮೀಟ್ರ್ ಚಾರ್ಜ್ ಬೇಡ ಅಂತ ನಾವೆಲ್ಲ ಆದೇಶಿತ ಮಿನಿಮಮ್ ಮಾಡ್ತೀವಿ. 100 ರೂಪಾಯಿ ಮಾಡಿ ಎಲ್ಲ ಮೆಂಬರ್ ದಯವಿಟ್ಟು ಈ ತಿಂಗಳು ಆಗೈತ್ರಿ. ಮುಂದಿನ ತಿಂಗಳ ನಂತರ ಈಗ ಏನ್ ಬೋಡಿ ಏನಾಗಿದೆ ಆ ಪ್ರಕಾರ ಆಗ್ಬೇಕು. ಅಧ್ಯಕ್ಷರೇ ಚೇರ್ಮನ್ ಸರ ಉಪಾಧ್ಯಕ್ಷ ನಾವು ಹೇಳೋದು ಮತ್ ಮನಿ ಹೋಗೋದಲ್ಲ. ಮುಂದಿನ ತಿಂಗಳು ಈಗ ಏನಾಗತ್ತೆ ಅಂದ್ರೆ ಸರ್